1990ರ ದಶಕದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ರಂಜಿಸಿದ ಮತ್ತು ಎಲ್ಲರನ್ನ ತನ್ನ ಅದ್ಭುತ ನಟನೆಯ ಮೂಲಕ ಮನಸೂರೆಗೊಳಿಸುವಂತಹ ನಟನೆ ಮಾಡಿದ ನಟಿ ಪ್ರೇಮಾ ಅಂದ್ರೆ ತಪ್ಪಾಗಲ್ಲ. ಇನ್ನ ಪ್ರೇಮಾ ಅವರು ತಮ್ಮ ವೈವಾಹಿಕ ಜೀವನಕ್ಕೆ ಎಂಟ್ರಿ ಕೊಟ್ಟ ಆದ್ಮೇಲೆ ಹಲವು ವರ್ಷಗಳು ಯಾವ ಕ್ಯಾಮೆರಾಗೂ ಸಿಕ್ಕಿರಲಿಲ್ಲ. ಅಲ್ಲದೆ ಇವರು ತಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕನ್ನ ಕಂಡಿದ್ರು ಎಂಬುದು ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿದೆ. ಇನ್ನ ಹೀಗಿರುವಾಗ ಅವರು ಮತ್ತೆ ಚಿತ್ರಗಳಲ್ಲಿ ನಟಿಸ್ತಾರೆ ಎಂಬ ಸುದ್ದಿ ಹರಡಿತ್ತು. ಇದನ್ನ ಕೇಳಿ ಪ್ರೇಮಾ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಫುಲ್ ಖುಷಿಯಾಗಿದ್ರು. ಇನ್ನ ಅದೇ ರೀತಿ ಉಪೇಂದ್ರ ಮತ್ತೆ ಹುಟ್ಟಿಬಾ ಚಿತ್ರದಲ್ಲಿ ಪ್ರೇಮಾ ಅವರು ಅಭಿನಯಿಸುವುದು ಖಚಿತಗೊಂಡ ಮೇಲೆ ಅಭಿಮಾನಿಗಳ ರೆಕ್ಕೆಗಳಿಗೆ ಮತ್ತೆ ಪುಕ್ಕಗಳು ಹಚ್ಚಿ ಆಕಾಶದಲ್ಲಿ ತೇಲಾಡುವಂತೆ ಆಯ್ತು. ಆದ್ರೆ ಇದೀಗ ಮತ್ತೆ ಈ ಚಿತ್ರಗಳಿಂದ ಪ್ರೇಮಾ ಅವರು ದೂರ ಸರಿಯಲಿದ್ದಾರೆ ಎಂಬ ಮಾತುಗಳು ಗಾಂಧಿನಗರದಲ್ಲಿ ಕೇಳಿ ಬರ್ತಿದೆ. ಅದಕ್ಕೆ ಕಾರಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಮತ್ತೆ ಅಭಿನಯಕ್ಕೆ ಪ್ರೇಮಾ ಬರೋಲ್ಲ, ಅದು ಯಾಕಪ್ಪ ಅಂದ್ರೆ ಅನಾರೋಗ್ಯದ ಗುಲ್ಲು ಎಂದು ಹೇಳಿದ್ದಾರೆ. ಪ್ರೇಮಾ ತಮ್ಮ ವೈವಾಹಿಕ ಜೀವನದಲ್ಲಿ ಬಿರುಕು ಬಿಟ್ಟ ಕಾರಣ ಮಾನಸಿಕವಾಗಿ ಅಸ್ವಸ್ಥೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಆರೋಗ್ಯದ ಸ್ಥಿತಿಯೂ ಚೆನ್ನಾಗಿಲ್ಲ ಎಂದು ಇದೀಗ ಸ್ಯಾಂಡಲ್ವುಡ್ನ ಗಲ್ಲಿಗಳಲ್ಲಿ ಮಾತನಾಡ್ಕೊಳ್ತಿದ್ದಾರಂತೆ. ಈ ಮಾತು ಪ್ರೇಮಾ ಅವರ ಕಿವಿಗೆ ಬಿದ್ದಿದೆ. ಹಾಗಾಗಿ ಅವರೇ ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇಷ್ಟು ದಿನ ನಾನು ನಟನೆಯಲ್ಲಿ ಬ್ಯುಸಿಯಾಗಿದ್ದೆ, ಹಾಗಾಗಿ ನನ್ನ ಕುಟುಂಬದ ಕಡೆ ಹೆಚ್ಚಿನ ಗಮನ ನೀಡಲಾಗಿಲ್ಲ. ಈಗ ನನಗೆ ನನ್ನ ಅಪ್ಪ ಅಮ್ಮನ ಕಾಳಜಿ ಮುಖ್ಯವಾಗಿದೆ. ಅವರು ನನ್ನನ್ನ ಚಿಕ್ಕಂದಿನಿಂದಲೂ ಮುದ್ದಾಗಿ ಸಲಕಿ ಸಾಕಿದ್ದಾರೆ. ಈಗ ಅವರನ್ನ ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನಗಿದೆ. ಹಾಗಾಗಿ ಚಿತ್ರರಂಗದಿಂದ ಕೆಲವು ದಿನಗಳ ಕಾಲ ಹಿಂದೆ ಸರಿದಿದ್ದೇನೆ ಹೊರತು ನಾನು ನಟನೆಗೆ ಬ್ರೇಕ್ ನೀಡಿಲ್ಲ ಎಂದು ಗಾಂಧಿನಗರದ ಸಿನಿ ಪಂಡಿತರ ಬಾಯಿ ಮುಚ್ಚಿಸಿದ್ದಾರೆ ಪ್ರೇಮಾ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟಾಪ್ ಕನ್ನಡ ಚಾನೆಲ್.